ಬೇಸಿಗೆಯ ದಿನಗಳಲ್ಲಿ ವರುಣ್ ಮತ್ತು ವಿಕ್ರಮ್ ತಮ್ಮ ಮನೆಯ ಅಂಗಳದಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಊಟ ಮಾಡುತ್ತಿರುವಾಗ ಅವರಿಗೆ ತಮ್ಮ ಅಜ್ಜಿಯ ನೆನಪು ಬಂತು. ಚಿಕ್ಕ ವಯಸ್ಸಿನಲ್ಲಿ ಅಜ್ಜಿ ಪ್ರೀತಿಯಿಂದ ಊಟ ಮಾಡಿಸಿ ತಿನ್ನಿಸುತ್ತಿದ್ದಳು. ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ನನ್ನ ಜೊತೆ ಇರಿ ಎಂದು ಆಶೀರ್ವಾದ ಮಾಡಿದ ಮಾತುಗಳು ನೆನಪಿಗೆ ಬಂದವು. ಅದನ್ನು ನೆನಪಿಸಿಕೊಂಡು ಅವರ ಕಣ್ಣಲ್ಲಿ ನೀರು ತುಂಬಿತು. ಆ ಸಮಯದಲ್ಲಿ ಅವರಿಗೆ ಅಜ್ಜಿ ತೋಟದಲ್ಲಿ ನೆಟ್ಟಿದ್ದ ಮಾವಿನ ಗಿಡ ನೆನಪಾಯಿತು. ತಕ್ಷಣವೇ ಅವರು ತೋಟಕ್ಕೆ ಹೋದರು. ಅಜ್ಜಿ ನೆಟ್ಟಿದ್ದ ಗಿಡ ಈಗ ದೊಡ್ಡ ಮರವಾಗಿ ಬೆಳೆದಿತ್ತು ಮತ್ತು ತುಂಬಾ ಮಾವಿನ ಹಣ್ಣುಗಳು ಕಾಯಿ ಹಿಡಿದಿದ್ದವು. ಅದನ್ನು ನೋಡಿ ಅವರು ಮಾವಿನ ಜ್ಯೂಸ್ ಮಾಡುವುದಾಗಿ ನಿರ್ಧರಿಸಿದರು. ಮೊದಲು ಹಣ್ಣುಗಳನ್ನು ಕಿತ್ತು ಒಂದು ಬುಟ್ಟಿಗೆ ಹಾಕಿ ಮನೆಗೆ ತಂದರು. ನಂತರ ಅಡುಗೆ ಮನೆಗೆ ಹೋಗಿ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಸಕ್ಕರೆ ಹಾಕಿ ಮಿಕ್ಸರ್ನಲ್ಲಿ ಜ್ಯೂಸ್ ಮಾಡಿದರು. ಅದಾದ ನಂತರ ಬೇಸಿಗೆಯ ವಿಶೇಷವಾದ ಹುಣಿಸೆ ಹಣ್ಣಿನ ಲಾಲಿಪಾಪ್ ಕೂಡ ಮಾಡಿದರು. ಎಲ್ಲವನ್ನೂ ಚೆನ್ನಾಗಿ ತಯಾರಿಸಿ ಕಡ್ಡಿಗೆ ಹಾಕಿ ಇಟ್ಟರು. ಆ ಸಂದರ್ಭದಲ್ಲಿ ಅವರಿಗೆ ಅಜ್ಜಿ ಹೇಳಿದ ಮಾತು ನೆನಪಾಯಿತು. ಹಂಚಿಕೊಂಡು ತಿನ್ನುವುದರಲ್ಲಿ ಸ್ವರ್ಗದ ಸುಖ ಇದೆ. ಆ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಊರಿನ ಸಣ್ಣ ಮಕ್ಕಳನ್ನು ತಮ್ಮ ಗೆಳೆಯರನ್ನು ಕರೆದು ಎಲ್ಲರಿಗೂ ಹಂಚಿಕೊಟ್ಟರು. ಎಲ್ಲರ ಮುಖದಲ್ಲಿ ವರುಣ್ ಕಂಡ ಮತ್ತು ವಿಕ್ರಮ್ ಸಂತೋಷವನ್ನು ಹಂಚಿದ ನೋಡಿ ಮಾವಿನ ಅವರು ಜ್ಯೂಸ್ ತುಂಬಾ ಮತ್ತು ಖುಷಿಪಟ್ಟರು. ಹುಣಿಸೆ ಹಣ್ಣಿನ ಲಾಲಿಪಾಪ್ ಅಜ್ಜಿ ಹೇಳಿದ ಊರಿನ ಮೌಲ್ಯವನ್ನು ಮಕ್ಕಳಿಗೆ ನೆನಪಿಸಿಕೊಂಡು ತುಂಬಾ ಇಷ್ಟವಾಯಿತು. ನಾವು ಜೀವನದಲ್ಲಿ ಮಕ್ಕಳು, ಯಾವಾಗಲೂ ಅಣ್ಣ, ಹಂಚಿಕೊಂಡು ಬದುಕಬೇಕು ಇನ್ನೂ ಕೊಡಿ ಎಂದು ಅವರು ಎಂದು ಪ್ರತಿಜ್ಞೆ ಸಂತೋಷದಿಂದ ಮಾಡಿಕೊಂಡರು. ಕೇಳುತ್ತಿದ್ದರು. ಅವರ ಮುಖದ ಆ ಸಂತೋಷವನ್ನು ನೋಡಿ ವರುಣ್ ಮತ್ತು ವಿಕ್ರಮ್ ಹೃದಯ ತುಂಬಿಹೋಯಿತು. ಆ ಸಮಯದಲ್ಲಿ ವಿಕ್ರಮ್ ನಿಧಾನವಾಗಿ ಹೇಳಿದನು, ನಮ್ಮ ಅಜ್ಜಿ ಇದ್ದಿದ್ರೆ ಈಗ ಎಷ್ಟು ಖುಷಿ ಪಡ್ತಿರ್ತಾಳೆ ಗೊತ್ತಾ? ವರುಣ್ ತಲೆಯಾಡಿಸಿ, ಹೌದು, ನಾವವಳ ಮಾತನ್ನು ನೆನಪಿಟ್ಟು ಮಾಡ್ತಿದ್ದೀವಿ ಅಂದ್ರೆ ಅವಳು ಖಂಡಿತ ಆಶೀರ್ವಾದ ಮಾಡ್ತಾಳೆ ಎಂದನು. ಆ ದಿನದ ನಂತರ ಅವರು ಪ್ರತಿದಿನವೂ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಎಂದು ನಿರ್ಧರಿಸಿದರು. ಒಂದು ದಿನ ತೋಟಕ್ಕೆ ಹೋದಾಗ ಕೆಲವು ಗಿಡಗಳು ಒಣಗುತ್ತಿದ್ದವು. ವರುಣ್ ಹೇಳಿದನು, ಇವುಗಳಿಗೆ ನೀರು ಹಾಕೋಣ. ಅಜ್ಜಿ ನೆಟ್ಟ ಗಿಡಗಳನ್ನು ಉಳಿಸೋದು ನಮ್ಮ ಕರ್ತವ್ಯ. ಅವರು ದಿನವೂ ಬೆಳಿಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕಲು ಶುರುಮಾಡಿದರು. ಕೆಲವೇ ದಿನಗಳಲ್ಲಿ ತೋಟ ಮತ್ತೆ ಹಸಿರಾಯಿತು. ಒಂದು ಸಂಜೆ ಊರಿನ ಹಿರಿಯ ವ್ಯಕ್ತಿ ಅವರ ಬಳಿ ಬಂದು ಹೇಳಿದನು, ನೀವು ಮಾಡ್ತಿರುವ ಕೆಲಸ ತುಂಬಾ ಚೆನ್ನಾಗಿದೆ. ಇವತ್ತು ಮಕ್ಕಳು ಇಂಥ ಕೆಲಸ ಮಾಡುವುದು ಕಡಿಮೆ. ಅದನ್ನು ಕೇಳಿ ವಿಕ್ರಮ್ ಹೆಮ್ಮೆಯಿಂದ ನಗುತ್ತಾ, ಇದು ನಮ್ಮ ಅಜ್ಜಿ ಕಲಿಸಿದದ್ದು ಎಂದನು. ಮುಂದಿನ ದಿನ ಅವರು ಮತ್ತೊಂದು ಆಲೋಚನೆ ಮಾಡಿದರು. ನಾವು ಕೇವಲ ಹಣ್ಣು ಹಂಚೋದಷ್ಟೇ ಅಲ್ಲ, ಪುಸ್ತಕಗಳನ್ನೂ ಹಂಚೋಣ, ಚಿಕ್ಕ ಮಕ್ಕಳಿಗೆ ಓದನ್ನು ಕಲಿಸೋಣ ಎಂದು ವರುಣ್ ಹೇಳಿದನು. ಅವರು ತಮ್ಮ ಹಳೆಯ ಪುಸ್ತಕಗಳನ್ನು ತಂದು ಮಕ್ಕಳಿಗೆ ಕೊಟ್ಟು ಸಂಜೆ ಸಮಯದಲ್ಲಿ ಓದಿಸಲು ಶುರುಮಾಡಿದರು. ಮೊದಲಿಗೆ ಮಕ್ಕಳು ಆಟದಲ್ಲಿ ತಲ್ಲೀನರಾಗಿದ್ದರು. ಆದರೆ ನಿಧಾನವಾಗಿ ಕಥೆಗಳು, ಚಿತ್ರಗಳು ಅವರನ್ನು ಆಕರ್ಷಿಸಿತು. ವಿಕ್ರಮ್ ಮಕ್ಕಳಿಗೆ ಕಥೆ ಹೇಳುತ್ತಾ ವರುಣ್ ಅವರಿಗೆ ಅಕ್ಷರಗಳನ್ನು ಕಲಿಸುತ್ತಿದ್ದನು. ಕೆಲವು ದಿನಗಳಲ್ಲಿ ಮಕ್ಕಳು ಸ್ವತಃ ಓದಲು ಶುರುಮಾಡಿದರು. ಒಂದು ದಿನ ಒಂದು ಚಿಕ್ಕ ಹುಡುಗಿ ಹೇಳಿದಳು, ಅಣ್ಣ, ನಾನು ಕೂಡ ದೊಡ್ಡವಳಾಗಿ ಟೀಚರ್ ಆಗ್ಬೇಕು. ಅದನ್ನು ಕೇಳಿ ವರುಣ್ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆ ದಿನ ರಾತ್ರಿ ಅವರು ಇಬ್ಬರೂ ಅಂಗಳದಲ್ಲಿ ಕುಳಿತು ಆಕಾಶ ನೋಡುತ್ತಿದ್ದರು. ತಾರೆಗಳನ್ನು ನೋಡಿ ವಿಕ್ರಮ್ ಹೇಳಿದನು, ನೋಡು, ಅಜ್ಜಿ ನಮ್ಮನ್ನು ನೋಡ್ತಾ ಇದ್ದಾಳೆ ಅನ್ನಿಸ್ತಿದೆ. ವರುಣ್ ಮೃದುವಾಗಿ ಹೇಳಿದನು, ಹೌದು, ನಾವು ಒಳ್ಳೆಯ ಕೆಲಸ ಮಾಡ್ತಿರೋದು ಅವಳಿಗೆ ಸಂತೋಷ ಕೊಡ್ತಿದೆ. ಕಾಲ ಕಳೆಯುತ್ತಾ ಹೋದಂತೆ ಅವರ ಸಣ್ಣ ಕೆಲಸಗಳು ದೊಡ್ಡ ಪರಿಣಾಮ ತಂದವು. ಊರಿನ ಜನರು ಕೂಡ ಪ್ರೇರಣೆಯಾಗಿ ಒಬ್ಬೊಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ಸಹಾಯ ಮಾಡತೊಡಗಿದರು. ಕೆಲವರು ಗಿಡ ನೆಟ್ಟರು, ಕೆಲವರು ಮಕ್ಕಳಿಗೆ ಪುಸ್ತಕ ಕೊಟ್ಟರು,